ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಕುದೂರು ವಲಯದ ನಾರಾಯಣಪುರ ಗ್ರಾಮದ ನಿಂಗಮ್ಮರವರು ಗುಡಿಸಲಿನಲ್ಲಿ ವಾಸವಾಗಿದ್ದುದನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ನ ಸದಸ್ಯರು ಗಮನಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರಿಗೆ ವರದಿಯನ್ನು ನೀಡಿದ ಸಂದರ್ಭದಲ್ಲಿ ಪೂಜ್ಯರ ಮಾರ್ಗದರ್ಶನದಂತೆ ವಾತ್ಸಲ್ಯ ಯೋಜನೆಯಡಿಯಲ್ಲಿ ನೂತನ ಮನೆಯನ್ನು ಕಟ್ಟಿಸಿಕೊಟ್ಟಿರುತ್ತಾರೆ. ಈ ವಾತ್ಸಲ್ಯ ಯೋಜನೆಯ ಮನೆಯನ್ನು ನೋಡಲು ಮಾಜಿ ಸಚಿವ ಸುರೇಶ್ ಕುಮಾರ್ ಅವರು ಭೇಟಿ ನೀಡಿ ವಾತ್ಸಲ್ಯ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಪೂಜ್ಯರ ಈ ಕಾರ್ಯಕ್ರಮಕ್ಕೆ ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಮೈಸೂರು ವಿಭಾಗ ಪ್ರಾದೇಶದ ನಿರ್ದೇಶಕ ಜಯಂತ್ ಪೂಜಾರ್, ಜಿಲ್ಲಾ ನಿರ್ದೇಶಕ ಜಯಕರ್ ಶೆಟ್ಟಿ, ಯೋಜನಾಧಿಕಾರಿ ಅಣ್ಣಪ್ಪ ಹಾಗೂ ಇನ್ನೂ ಅನೇಕರು ಹಾಜರಿದ್ದರು. ಇವತ್ತು ವಾತ್ಸಲ್ಯದ ನಿಜವಾದ ಅರ್ಥ ಇವತ್ತು ಗೊತ್ತಾಗಂತ ಒಂದು ವಿದ್ಯಮಾನಕ್ಕೆ ಸಾಕ್ಷಿಯಾಗಿದ್ದೀನಿ. ಇವತ್ತು ನಾನು 2 ದಿವಸದ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ಓದಿದೆ. ಈ ಥರ ನಿಂಗಮ್ಮ ಅಂತ ಹಿರಿಯ ನಾಗರಿಕರು, ವೃದ್ಧೆ, ಆಕೆಗೆ ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಆಕೆ ಇದ್ದ ಗುಡಿಸಲು ಒಂದು ರೀತಿ ತೇಪೆ ಹಾಕಿದ ರೀತಿ ಇತ್ತದು. ಪ್ಲಾಸ್ಟಿಕ್ ಗುಡಿಸಲು, ನಿಜವಾದ ಗುಡಿಸಲು ಅದು. ಅದನ್ನು ಮನಗಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಸಂಘದ ವತಿಯಿಂದ ಇವರ ಅಗತ್ಯತೆನ ಮನಗಂಡು ಆ ಫೋಟೋ ನೋಡಿ ಇಲ್ಲಿ ಬಂದ ನಮ್ಮ ಸೇವಾ ಪ್ರತಿನಿಧಿ ಅಲ್ಲಿಗೆ ಫೋಟೋ ಕಳಿಸಿದಾಗ ಇವ್ರ ಅಗತ್ಯತೆ ನೋಡಿ ಇವರು ಒಂದು ಪುಟ್ಟ ಮತ್ತು ಸೊಗಸಾದ ಒಂದು ಮನೆನ, ಶೌಚಾಲಯನೂ ಸೇರಿಸಿ, ಮತ್ತು ಮಲ್ಕೊಳ್ಳೋಕ್ಕೊಂದು ಕಟ್ಟೆ ಕಟ್ಟಿಕೊಟ್ಟು ಅಡಿಗೆಗೂ ವ್ಯವಸ್ಥೆ ಮಾಡಿ ಒಂದು ರೀತಿಯಿಂದ ಸುಸಜ್ಜಿತವಾದ ಮನೆನ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಸಂಘವರು ನಿರ್ಮಿಸಿಕೊಟ್ಟಿದ್ದಾರಲ್ಲ. ಈ ಕಾರ್ಯಕ್ರಮದ ಹೆಸರೇ ವಾತ್ಸಲ್ಯ, ಮತ್ತು ನಿಜವಾಗ್ಲೂ ಕೂಡ ವಾತ್ಸಲ್ಯದಿಂದ ಮಾಡಿರುವ ಒಂದು ಕಾರ್ಯ ಇದು. ಸೊ ನನಗನ್ನಿಸ್ತು ಈ ಮನೆಗೆ ನಾನು ಭೇಟಿ ಕೊಡಬೇಕು, ನಿಂಗಮ್ಮವ್ರನ್ನ ನಾನು ಭೇಟಿ ಮಾಡಬೇಕು ಅಂತ ಅನಿಸಿ ನನ್ನ ಗೆಳೆಯರಾದ ನಾರಾಯಣ ಸ್ವಾಮಿಯವರಿಗೆ ನಿನ್ನೆ ಹೇಳಿದೆ ಇಲ್ಲಿಗೆ ಬರಬೇಕು, ನಾವು ಸಹ ಹೋಗಿ ನೋಡ್ಕೊಂಬಂದ್ಬಿಡ್ಲ ಅಂದರು. ಬೇಡ್ರಿ, ನಾನೇನು VIP ಅಲ್ಲ, ಒಟ್ಟಿಗೆ ಹೋಗೋಣ ಅಂತಂದೆ. ಇವತ್ತು ಭಾಳ ಇದಾಗಿದ್ದು ನಮ್ಮ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಘದ ಇಡಿ ಆದ ಶ್ರೀ ಅನಿಲ್ ಕುಮಾರ್ ಅವರು ನನಗೆ ಬೆಳಗ್ಗೆ ಫೋನ್ ಮಾಡಿದ್ರು. ನಂಗೆ ಭಾಳ ಸಂತೋಷ ಆಯಿತು, ನಮ್ಮ ಈ ಕಾರ್ಯನ ನೋಡೋಕೆ ಬರ್ತಾ ಇದ್ದೀರಾ ಅಂದ್ಬಿಟ್ಟು ಅವರೆಲ್ಲ ಹೇಳಿದ್ರು. ಹೇಗೆ 20,000 ಜನಕ್ಕೆ ಪೆನ್ಷನ್ ಕೊಡ್ತಾ ಇರೋದು, ಮತ್ತು ಇವ್ರಿಗೆಲ್ಲರಿಗೂ ಕೂಡ ಕಿಟ್ ಕೊಟ್ಟಿರೋದು, ಜೀವನಕ್ಕೆ ಅಗತ್ಯವಾದ ಪಾತ್ರೆ, ಪಗಡ, ಚಾಪೆ, ಹೊತ್ಕೊಳ್ಳೋಕ್ಕೆ ಬಾಚಣಿಗೆಯಿಂದ ಹಿಡಿದು ಎಲ್ಲನೂ ಕೂಡ ಕೊಡ್ತಾ, ಮತ್ತು 2 ವರ್ಷಕ್ಕೆ ಹೊಸದಾಗಿ ಕಿಟ್ ಕೊಡೋದು, ಮತ್ತು ಈ ರೀತಿ ಮನೆ ಕೊಡೋದು, 20,000 ಜನಕ್ಕೆ ಪೆನ್ಷನ್ ಕೊಡ್ತಾ ಇರೋದು, ಮತ್ತು ಕೆಲವು ಭಾಳ ಹಿರಿಯ ವ್ಯಕ್ತಿಗಳು ಯಾರಿಗೆ ಅಡುಗೆನೂ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ ಒಂದು ರೆಡಿಮೇಡ್ ಮಿಕ್ಸ್ ಕೊಡ್ತಾ ಇರೋದು, ಪುಷ್ಟಿ ಅಂತ ವಾತ್ಸಲ್ಯ ಕಿಟ್ಟು. ಸೊ ಇವೆಲ್ಲನೂ ಕೂಡ ನಿಜವೂ ನನಗೆ ಭಾಳ ಸಲ ಅಸೆಂಬ್ಲಿಲಿ ಹೇಳಿದ್ದೀನಿ, ನನಗೆ ಯಾರು ಕೂಡ ಬಂಧುಗಳಿಲ್ಲ, ನನಗಿರೋ ಬಂಧು ಒಬ್ಬನೇ, ಧರ್ಮಸ್ಥಳದ ಮಂಜುನಾಥ ಅಂತ. ಸೊ ಆ ಧರ್ಮಸ್ಥಳದಿಂದ ಇಷ್ಟೆಲ್ಲ ಕಾರ್ಯ ಆಗ್ತಾ ಇರೋದು ನಿಜವಾಗ್ಲೂ ಸಮಾಜದಲ್ಲಿ ಭರವಸೆ ಉಂಟು ಮಾಡುವ, ಚೈತನ್ಯ ಉಂಟು ಮಾಡುವ ಒಂದು ಸಂಗತಿ. ಇವತ್ತಂತೂ ನಾನು ನನ್ನ ಗೆಳೆಯರು ಇಲ್ಲಿ ಬಂದು ನಿಜವಾಗ್ಲೂ ನಾವು ಕೃತಾರ್ಥರಾಗಿದ್ದೀವಿ ಈ ಕಾರ್ಯ ನೋಡಿ. ಮಂಜುನಾಥ ಸ್ವಾಮಿಗೆ, ಭಗವಂತರಾದ ಶ್ರೀ ವೀರೇಂದ್ರ ಹೆಗ್ಗಡೆ ಅವರಿಗೆ, ಮತ್ತು ತಾಯಿ ಹೇಮಾವತಿಯವರಿಗೆ ನನ್ನ ಅನಂತ ಧನ್ಯವಾದಗಳನ್ನ ಈ ಕಾರ್ಯಕ್ಕೋಸ್ಕರ ನಾನು ಸಲ್ಲಿಸ್ತೇನೆ. ಮತ್ತು ಈ ಸೇವಾ ಪ್ರತಿನಿಧಿಗಳು ಕೂಡ ಇಂಥವ್ರನ್ನ ಗುರುತಿಸಿ
ನಿಜವಾದ ಫಲಾನುಭವಿಗಳ ಗುರುತಿರೋ ಒಂದು ದೊಡ್ಡ ಕಾರ್ಯ ಮಾಡ್ತಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ನಾನು ಸಲ್ಲಿಸ್ತೇನೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.